ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯದಲ್ಲಿ 40 ಸಿಬ್ಬಂದಿಗಳು ಭಾಗವಹಿಸುತ್ತಾರೆ. ಅದರ ಜೊತೆಯಲ್ಲಿ 101 ದೇಗುಲದ ಅಡಿಯಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಪಾರ ಸಂಪತ್ತು ಅಡಗಿದ್ಯಾ ಅನ್ನುವಂತಹ ಪ್ರಶ್ನೆ ಇವತ್ತಿನಿಂದ ಉತ್ಖನನ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಉತ್ಖನನ ಹೇಗಿರಲಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ. 101 ಬಾವಿ, ದೇಗುಲದಡಿ ಇದೆಯಾ ಚಿನ್ನದ ಖಜಾನೆ? ಲಕ್ಕುಂಡಿ ಗ್ರಾಮ ಪುರಾತನ ಹಿನ್ನೆಲೆ ಹೊಂದಿರುವಂತಹ ಗ್ರಾಮ. ಈ ಗ್ರಾಮವನ್ನ ಈ ಹಿಂದೆ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರೋದು ವಿಶೇಷ. ಹೀಗಾಗಿ ಈ ದೇವಸ್ಥಾನದ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 10ರಂದು ರಿತ್ತಿ ಕುಟುಂಬ ಮನೆಯ ಪಾಯ ಮುಚ್ಚುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂತ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ದೇಗುಲದ ಮೇಲಿರುವ ಲಕ್ಕುಂಡಿ ಶಿಫ್ಟ್ಗೆ ಪಟ್ಟು. ಇಡೀ ಗ್ರಾಮನ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಸಿಗಬಾರ್ದು, ಸಿಕ್ತೇವೆ ಗೌರ್ಮೆಂಟ್ಗೆ ಹೆಚ್ಚಿನ ಸಾಲ ಮಾಡ್ತಾರೆ. ಎಲ್ಲ ಸಾಲ ಮಾಡಲ್ಲ, ನಮ್ಮ ಲಕ್ಕುಂಡಿ ಸಾಲನ ಮಾಡಲಾಗುತ್ತೆ. ಅಂದ್ರೆ ಗ್ರಾಮವನ್ನು ಸ್ಥಳಾಂತರ ಮಾಡ್ಬೇಕಂತೇಳಿ. ಹೌದು, ಲಕ್ಕುಂಡಿ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಏನಾರ ಒಂದು ಮಾಡಿದ್ದಕ್ಕೂ ಯಶಸ್ವಿ ಸಿಗ್ಬಹುದು. ಎಲ್ಲಕ್ಕೂ ನಿಮ್ಗೆ ಎಂದೂ ಯಶಸ್ವಿ ಸಿಗೋದು ಲಕ್ಕುಂಡಿ. ನಿಧಿ ಸುತ್ತ ಸರ್ಪಗಾವಲು, ಕೋಣ ಕಾವಲು. ಅಲ್ಲಿ ಕಾವಲಿ ಐತಿ, ಇಲ್ಲಿ ಕಾವಲಿ ಅದಾವು. ಈ ಊರಾಗ ರಾಜರಾಳಿದ್ದು ಊರು ಇದ್ರಿ ಘಟ್ಟ ಸೇರ್ತ್ರಿ. ಕೋಣ, ಆಮೇಲಿಂದ ಈರಾಣನ ಗುಡಿಲಿಂದ ಶಾವಿಗೆ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಇನ್ನು ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕ ಎದುರಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಸಿಸಿಟಿವಿ ಅಳವಡಿಕೆ, ಭದ್ರತೆ ನೀಡಲು ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೆಯುವಂತಹ ಉತ್ಖನನ ವೇಳೆ ಚಿನ್ನ, ವಜ್ರ, ಹವಳ ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವ ಅಂತ ಕಾದ್ ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯದಲ್ಲಿ 40 ಸಿಬ್ಬಂದಿಗಳು ಭಾಗವಹಿಸುತ್ತಾರೆ. ಅದರ ಜೊತೆಯಲ್ಲಿ 101 ದೇಗುಲದ ಅಡಿಯಲ್ಲಿ 101 ಬಾವಿಗಳ ಅಡಿಯಲ್ಲಿ ಅಪಾರ ಸಂಪತ್ತು ಅಡಗಿದ್ಯಾ ಅನ್ನುವಂತಹ ಪ್ರಶ್ನೆ ಇವತ್ತಿನಿಂದ ಉತ್ಖನನ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಉತ್ಖನನ ಹೇಗಿರಲಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ. 101 ಬಾವಿ, ದೇಗುಲದಡಿ ಇದೆಯಾ ಚಿನ್ನದ ಖಜಾನೆ? ಲಕ್ಕುಂಡಿ ಗ್ರಾಮ ಪುರಾತನ ಹಿನ್ನೆಲೆ ಹೊಂದಿರುವಂತಹ ಗ್ರಾಮ. ಈ ಗ್ರಾಮವನ್ನ ಈ ಹಿಂದೆ ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರೋದು ವಿಶೇಷ. ಹೀಗಾಗಿ ಈ ದೇವಸ್ಥಾನದ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 10ರಂದು ರಿತ್ತಿ ಕುಟುಂಬ ಮನೆಯ ಪಾಯ ಮುಚ್ಚುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂತ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು,
ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ದೇಗುಲದ ಮೇಲಿರುವ ಲಕ್ಕುಂಡಿ ಶಿಫ್ಟ್ಗೆ ಪಟ್ಟು. ಇಡೀ ಗ್ರಾಮನೇ ಉತ್ಕಲ್ಲ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಸಿಗಬಾರ್ದು, ಸಿಕ್ತೇವೆ ಗೌರ್ಮೆಂಟ್ ಹೆಚ್ಚಿನ ದಾವ ಮಾಡ್ತಾರೆ. ಎಲ್ಲ ಸಾಲ ಮಾಡ ನಮ್ ಲಕ್ಕುಂಡಿ ಸಾಲನ ಮಾಡಲಾಗುತ್ತೆ. ಅಂದ್ರೆ ಗ್ರಾಮವನ್ನು ಸ್ಥಳಾಂತರ ಮಾಡ್ಬೇಕಂತೀರಿ? ಹೌದು, ಲಕ್ಕುಂಡಿ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಏನಾರ ಒಂದು ಮಾಡಿದ್ದಕ್ಕೂ ಯಶಸ್ವಿ ಸಿಗ್ಬಹುದು. ಎಲ್ಲರೂ ನಿಮ್ಗೆ ಎಂದೂ ಯಶಸ್ವಿ ಸಿಗೋದು ಲಕ್ಕುಂಡಿ. ನಿಧಿ ಸುತ್ತ ಸರ್ಪಗಾವಲು, ಕೋಣ ಕಾವಲು. ಅಲ್ಲಿ ಕಾವಲಿ ಐತಿ, ಇಲ್ಲಿ ಕಾವಲಿ ಅದಾವು. ಈ ಊರಾಗ ರಾಜರಾಳಿದ್ದು ಊರು ಇದು ರೀ, ಘಟ್ಟ ಸರ್ಪ್ರಿ, ಕೋಣ, ಆಮೇಲಿಂದ ಈರಣ್ಣನ ಗುಡಿಲಿಂದ ಶಾವಿಗೆ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಇನ್ನು ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕ ಎದುರಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಸಿಸಿಟಿವಿ ಅಳವಡಿಕೆ, ಭದ್ರತೆ ನೀಡಲು ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೆಯುವಂತಹ ಉತ್ಖನನ ವೇಳೆ ಚಿನ್ನ, ವಜ್ರ, ಹವಳ ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವಾ ಅಂತ ಕಾದ್ ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಈ ಉತ್ಖನನ ಕಾರ್ಯದಲ್ಲಿ 40 ಸಿಬ್ಬಂದಿಗಳು ಭಾಗವಹಿಸುತ್ತಾರೆ. ಅದರ ಜೊತೆಯಲ್ಲಿ 101 ದೇಗುಲದ ಅಡಿಯಲ್ಲಿ, 101 ಬಾವಿಗಳ ಅಡಿಯಲ್ಲಿ ಅಪಾರ ಸಂಪತ್ತು ಅಡಗಿದ್ಯಾ ಅನ್ನುವಂತಹ ಪ್ರಶ್ನೆ ಇವತ್ತಿನಿಂದ ಉತ್ಖನನ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಉತ್ಖನನ ಹೇಗಿರಲಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಬೆನ್ನಲ್ಲೇ ಉತ್ಖನನ. 101 ಬಾವಿ, ದೇಗುಲದಡಿ ಇದೆಯಾ ಚಿನ್ನದ ಖಜಾನೆ? ಲಕ್ಕುಂಡಿ ಗ್ರಾಮ ಪುರಾತನ ಹಿನ್ನೆಲೆ ಹೊಂದಿರುವಂತಹ ಗ್ರಾಮ. ಈ ಗ್ರಾಮವನ್ನ ಈ ಹಿಂದೆ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರೋದು ವಿಶೇಷ. ಹೀಗಾಗಿ ಈ ದೇವಸ್ಥಾನದ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಜನವರಿ 10ರಂದು ರಿತ್ತಿ ಕುಟುಂಬ ಮನೆಯ ಪಾಯ ಮುಚ್ಚುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಡಾಕ್ಟರ್ ಟಿ.ಎಂ. ಕೇಶವ್ ಅವರ ಒಂದು ನಿರ್ದೇಶನದಲ್ಲಿ, ಡಾಕ್ಟರ್ ಆರ್. ಶೇಜೇಶ್ವರ್ ಅವರ ಒಂದು ಉಪನಿರ್ದೇಶನದಲ್ಲಿ ಈ ಒಂದು ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ಇದಕ್ಕೆ ಬೇಕಾದಂತ ಸುಮಾರು 20 ಹೆಣ್ಣು ಮಕ್ಕಳು ಕಾರ್ಮಿಕರು, ಒಂದು 10 ಜನ ಪುರುಷ ಕಾರ್ಮಿಕರು, ಸೂಪರ್ವೈಸರ್ಗಳು, ಪುರಾತತ್ವ ಇಲಾಖೆ ಸೆಂಟ್ರಲ್ ಸಿಬ್ಬಂದಿ, ರಾಜ್ಯ ಸಿಬ್ಬಂದಿ ಇವರೆಲ್ಲರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ಪ್ರಾರಂಭವಾಗಲಿದೆ. ದೇಗುಲದ ಮೇಲಿರುವ ಲಕ್ಕುಂಡಿ ಶಿಫ್ಟ್ಗೆ ಪಟ್ಟು. ಇಡೀ ಗ್ರಾಮನೇ ಉತ್ಕಲ್ಲ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದು ಕಡೆ ಸಿಗಬಾರ್ದು, ಸಿಕ್ತೇವೆ ಗೌರ್ಮೆಂಟ್ ಹೆಚ್ಚಿನ ದಾವ ಮಾಡ್ತಾರೆ. ಎಲ್ಲ ಸಾಲ ಮಾಡ ನಮ್ ಲಕ್ಕುಂಡಿ ಸಾಲನ ಮಾಡಲಾಗುತ್ತೆ. ಅಂದ್ರೆ ಗ್ರಾಮವನ್ನು ಸ್ಥಳಾಂತರ ಮಾಡ್ಬೇಕಂತೀರಿ? ಹೌದು, ಲಕ್ಕುಂಡಿ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಏನಾರ ಒಂದು ಮಾಡಿದ್ದಕ್ಕೂ ಯಶಸ್ವಿ ಸಿಗ್ಬಹುದು. ಎಲ್ಲರೂ ನಿಮ್ಗೆ ಎಂದೂ ಯಶಸ್ವಿ ಸಿಗೋದು ಲಕ್ಕುಂಡಿ. ನಿಧಿ ಸುತ್ತ ಸರ್ಪಗಾವಲು, ಕೋಣ ಕಾವಲು. ಅಲ್ಲಿ ಕಾವಲಿ ಐತಿ, ಇಲ್ಲಿ ಕಾವಲಿ ಅದಾವು. ಈ ಊರಾಗ ರಾಜರಾಳಿದ್ದು ಊರು ಇದು ರೀ, ಘಟ್ಟ ಸರ್ಪ್ರಿ, ಕೋಣ, ಆಮೇಲಿಂದ ಈರಣ್ಣನ ಗುಡಿಲಿಂದ ಶಾವಿಗೆ ಮರ ಬರ್ಮಪ್ಪನ ಗುಡಿಗೆ ಗವಿ ಐತಿ ಅಂತಂದ್ರಿ. ಇನ್ನು ಗ್ರಾಮದಲ್ಲಿ ನಿಧಿ ಪತ್ತೆಯಾದ ಬಳಿಕ ದೇವಸ್ಥಾನಗಳ ಮೇಲೆ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕ ಎದುರಾಗಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಸಿಸಿಟಿವಿ ಅಳವಡಿಕೆ, ಭದ್ರತೆ ನೀಡಲು ಲಕ್ಕುಂಡಿ ಪ್ರಾಧಿಕಾರ ಮುಂದಾಗಿದೆ. ಸದ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಡೆಯುವಂತಹ ಉತ್ಖನನ ವೇಳೆ ಚಿನ್ನ, ವಜ್ರ, ಹವಳ ಮುತ್ತುಗಳು ಸೇರಿದಂತೆ ಹಲವು ಪುರಾತನ ವಸ್ತುಗಳು ಸಿಗ್ತಾವಾ ಅಂತ ಕಾದ್ ನೋಡಬೇಕಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.